ಕೆಲವು ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದೀರಿ, ಭಾಳ ಚೆನ್ನಾಗಿ ಮಾಡಿದ್ದೀರಿ ಬೇಡಿಕೆಗಳು. ಭಾಳ ಇದರಲ್ಲಿ ಹಾಕಿ ಅಂತಿದ್ರು ಬೇಡಿಕೆಗಳ ಹಂಗೆ ಕೊಟ್ಟಿದ್ರೆ ಆಯ್ತಿತ್ತು. ಇದಕ್ಕೆ ಖರ್ಚು ಮಾಡಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಂತೇಳಿ ಸುಮಾರು 6 ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಇದರಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ, ಇನ್ನು ಕೆಲವನ್ನ ಚರ್ಚೆ ಮಾಡ್ತೀವಿ. ಈಗಾಗಲೇ ಆರೋಗ್ಯ ಸಚಿವರು ಯಾವುದನ್ನ ಮಾಡಲಿಕ್ಕಾಗ್ತದೆ ಯಾವುದನ್ನ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೀವು ಬಹುಶಃ ಎಲ್ಲ ಬೇಡಿಕೆಗಳು ಕೂಡ ಸರ್ಕಾರ ಈಡೇರಿಸ್ತದೆ ಅಂತಕ್ಕಂಥ ಭರವಸೆಗಳನ್ನು ಒತ್ಕೊಂಡಿದ್ದೀವಿ ಅಲ್ವಾ? ನಾವು ಚರ್ಚೆ ಮಾಡ್ತೀವಿ. ಈ ಗ್ಯಾರಂಟಿ ಯೋಜನೆಗಳಾದ್ಮೇಲೆ ಇದು 6ನೇ ಗ್ಯಾರಂಟಿ ಮಾಡಿಬಿಡಿ ಅಂತ ಹೇಳ್ತಾರೆ. ಎಲ್ಲ ಇಲಾಖೆಯವರು ಒಂದೊಂದು ಗ್ಯಾರಂಟಿ ಗ್ಯಾರಂಟಿಗಳಾಗ್ಬಿಟ್ಟಿದೆ. ಬಟ್ ಎನಿವೇ ಈ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥ ನೀವೆಲ್ಲರೂ ಕೂಡ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಿಮ್ಮ ಜೊತೆ ಇರ್ತೇವೆ. ಇದರಲ್ಲಿ ಯಾವ್ಯಾವುದು ನ್ಯಾಯಯುತವಾದಂಥ ಬೇಡಿಕೆಗಳಿದ್ದಾವೆ, ಈ ಬೋನಸ್ ನೀಡಬೇಕು ಅಂತ ಕೇಳಿದ್ದೀವಿ, ಅದನ್ನು ಮಾಡೋಣ. ಹಿಂದಿನ ಸರ್ಕಾರದಲ್ಲಿ 5ರಷ್ಟು ವೇತನ ಹೆಚ್ಚು ಮಾಡಿರಲಿಲ್ಲ, ಅದನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ. ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ರು, ಅದನ್ನು ಮಾಡೋಣ. ಆಮೇಲೆ ಆರೋಗ್ಯ ವಿಮೆ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡೋಣ. ಆಮೇಲೆ ಜೀವ ವಿಮಾ ಯೋಜನೆಯನ್ನು ಈಗಾಗಲೇ ಜಾರಿಗೆ ತರಲಾಗಿದೆ ಅಲ್ವಾ? ಸೊ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನೀವು ಕಾಯಂ ಮಾಡಬೇಕು ಅಂತ ಹೇಳಿ ಗುತ್ತಿಗೆ ನೌಕರರು ಎಲ್ಲ ಇಲಾಖೆನಲ್ಲಿದ್ದಾರೆ, ಎಲ್ಲರೂ ಕೂಡ ಗುತ್ತಿಗೆ ನೌಕರರು ಕಾಯಂ ಮಾಡಿ ಅಂತಕ್ಕಂಥ ಬೇಡಿಕೆ ಇದೆ. ಇದನ್ನ ನಾವು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಘೋಷಣೆ ಮಾಡ್ಬಿಡಕ್ಕೆ ಕಣ್ಮುಚ್ಚಿಗೆ ಮಾಡೋಕ್ಕಾಗಲ್ಲ, ಅಂತಿಲ್ಲ. ಅದನ್ನು ಮಾಡೋಕ್ಕಾದ್ರೆ ನಮ್ಮನ್ನು ಬಿಡ್ತೀರ ಸುಮ್ಮನೆ ನೀವು? ಹಂಗೆಲ್ಲ ಕಣ್ಮುಚ್ಚಿಕೊಂಡು ಯೋಚನೆ ಮಾಡಿ ಹೇಳಕ್ಕಾಗಲ್ಲ. ನಾನು ಕಾಯಂ ಮಾಡೋದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ದಿನೇಶ್ ಗುಂಡೂರಾವ್ ಜೊತೆ ಮಾತನಾಡ್ತೇನೆ. ನಿಮ್ಮ ಬೇಡಿಕೆಗಳಿದಾವಲ್ಲ, ಯಾವಾಗಲೂ ಈ ನೌಕರ ವರ್ಗದವರು ಡಿಮ್ಯಾಂಡ್ ಕೇಳ್ತಕ್ಕಂಥದ್ದು ನಿಮ್ಮ ಹಕ್ಕು. ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ. ನಾವು ವಿಲ್ ಕನ್ಸಿಡರ್ ಯುವರ್ ಡಿಮ್ಯಾಂಡ್ಸ್ ಸಿಂಪಥೆಟಿಕಲಿ. ಆಗ್ಬೋದಾ? ನಾವು ನೀವೆಲ್ಲ ಸೇರಿ ಸಮಾಜವನ್ನ ಆರೋಗ್ಯ
ಸಮಾಜದಲ್ಲಿರ್ತಕ್ಕಂಥ ಜನರ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ಕೆಲವು ಸಾಂಕ್ರಾಮಿಕ ರೋಗಗಳಿದಾವಲ್ಲ, ಈ ರೋಗಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಮಾಡಿ ಜನರೆಲ್ಲರೂ ಕೂಡ ಆರೋಗ್ಯವಾಗಿದ್ದರೇನೆ ಸಮಾಜದಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗಲಿಕ್ಕೆ ಸಾಧ್ಯ ಅಲ್ವಾ, ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ದೃಢಕಾಯರನ್ನಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕು. ಅದನ್ನು ಇವತ್ತು ಒಂದಿದ್ದೀನ ನಿಮ್ಮದು ಇನ್ನು ಮಧ್ಯಾಹ್ನದ ಮೇಲೆ ಇದೆಯಾ? ಅಷ್ಟೇ, ಇನ್ನೇನು ಚರ್ಚೆ ಮಾಡಲ್ಲ ನೀವು? ಚರ್ಚೆ ಆಯ್ತಾ? ಒಳ್ಳೆ ಕೆಲಸ. ನೆನ್ನೆಲ್ಲ ಹೇಗೆ ಸಮುದಾಯದ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಇನ್ನೂ ಚರ್ಚೆ ಮಾಡಿ ಜನರನ್ನು ಜಾಗೃತಗೊಳಿಸ್ತಕ್ಕಂಥದ್ದನ್ನು ಮಾಡಿ. ಈಗ ನಾನು ಅಲ್ಲಿ ಹೋಗಿದ್ದೆ, ಎಂಥದ್ದು ಆರೋಗ್ಯ ಮಂದಿರ, ಆಯುಷ್ಮಾನ್ ಆರೋಗ್ಯ ಮಂದಿರ. ಪಾಪ ಯೋಗ ಹೇಳ್ಕೊಡ್ತಾ ಇದ್ಲಿ ಹೆಣ್ಮಗಳು ಒಬ್ಳು. ನಾನು ಯೋಗ ಮಾಡ್ತಿದ್ದೆ, ಬಿಡ್ಬಿಟ್ಟೆ. ಈಗ ಅದಕ್ಕೂ ಸ್ವಲ್ಪ ತಪ್ಪಾಯ್ತಾ ಇದ್ದೀನಿ. 2016-17ರಲ್ಲಿ ಚಾಲನೆ ಕೊಟ್ಟಿದ್ದೆ. 2016-17ರಲ್ಲಿ ನಾನೇ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದದ್ದು. ನಮ್ಮ ಸರ್ಕಾರ ಯಾವಾಗಲೂ ಕೂಡ ಸಮಾಜದ ಪರವಾಗಿರ್ತದೆ, ಸಮಾಜದ ಮುಖಿಯಾಗಿರ್ತದೆ, ಮತ್ತು ನಿಮ್ಮ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಸಮುದಾಯದ ಆರೋಗ್ಯ ಮುಖ್ಯ, ಜನರ ಆರೋಗ್ಯ ಮುಖ್ಯ. ಆ ಕೆಲಸದಲ್ಲಿ ನಾವು ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ.